ಟೈಮ್ 4:15. ಬಿಸಿಲು ಫುಲ್ಲು ನೆರಳೈತೆ, ಅದಕ್ಕೆ ಎರಡೇ ಪ್ಯಾನಲ್ಲಿ ಬಿಸಿಲಿರೋದು. ಮಿಕ್ಕ ಪ್ಯಾನ್ಗಳಿಗೆಲ್ಲ ನೆರಳೈತೆ. ಇಷ್ಟು ಹೊಡಿತೈತೆ. ಸಮಯ 5 ಗಂಟೆ. ಎಲ್ಲ ಪ್ಯಾನಲ್ಸ್ಗಳು ಫುಲ್ಲು. ಇದೊಂದು ಪ್ಯಾನಲ್ ಬಿಟ್ಟರೆ ಇನ್ಯಾವ ಪ್ಯಾನಲ್ಗೂ ಬಿಸಿಲಿಲ್ಲ. ಇಷ್ಟು ನೀರು ಬೀಳ್ತೈತೆ. ನಾನು ಬರೋಕ್ಕಾಗಲ್ಲ, ಸುಮ್ಮನೆ ನೀರು ವೇಸ್ಟ್ ಆಗುತ್ತೆ ಅಂತಂದ್ಬಿಟ್ಟು ಸ್ಟಾಪ್ ಮಾಡಿದ್ದೆ. ಈಗ ಬಂದು ಸ್ಟಾರ್ಟ್ ಮಾಡ್ಕೊಂಡೆ. ಓಕೆ, ನಮಸ್ಕಾರ. ನನ್ನ ಹೆಸರು ರವಿಶಂಕರ್ ಅಂತ. ನಾವು ಸೋಲಾರ್ ಪಂಪ್ ಸೆಟ್ಟು ಹಾಕ್ಸೋಣ ಅಂತ ಈ ಒಂದು ವರ್ಷದ ಹಿಂದೆನೇ ಅಂದ್ಕೊಂಡಿದ್ವಿ. PM ಕುಸುಮ್ ಯೋಜನೆ ಲಾಸ್ಟ್ ಟೈಮು ನಿರ್ಮಲಾ ಸೀತಾರಾಮನ್ ಅವರು ಅವ್ರ ಬಡ್ಜೆಟಲ್ಲಿ ಅಗ್ರಿಕಲ್ಚರ್ಗೆ ಅಷ್ಟೊಂದು ಇಟ್ಟ ತಕ್ಷಣವೇ ಅಂದ್ಕೊಂಡ್ವಿ ನಾವು ಸೋಲಾರ್ ಹಾಕಿಸ್ಬೇಕು ಅಂತಂದ್ಬಿಟ್ಟು ಅಂದ್ಕೊಂಡ್ವಿ. ನಾವು ಕಳೆದ ವರ್ಷ ಬೋರ್ ಕೊರೆಸಿದ್ದು. ಆವಾಗ ಪಂಪ್ ಸೆಟ್ಗೆ ಇದನ್ನು ತಗೊಳ್ಳೋಣ, ಏನು TC ಕನೆಕ್ಷನ್ ತಗೊಳ್ಳೋಣ ಅಂತ ಹೋದ್ವಿ. ಸೊ ಇವಾಗ ನಾವು TC ಕನೆಕ್ಷನ್ ತಗೊಂಡು ಕಂಬ ಹಾಕಬೇಕು ಅಂತಂದರೆ ಸುಮಾರು ಒಂದು 2 ಲಕ್ಷ ರೂಪಾಯಿ ಅಷ್ಟು. ಎಷ್ಟೇ ಮಿನಿಮಮ್ ಇದರಲ್ಲಿ ನಮ್ಮ ಪ್ರೈಮರಿ ಲೈನು ನೀವು ನೋಡ್ಬೋದು, ಅಲ್ಲೇ ಹತ್ರದಲ್ಲೇ ಇರೋದು ಪ್ರೈಮರಿ ಲೈನು. ಅಲ್ಲಿಂದ ನಮ್ಮ ಬೋರ್ ಇಲ್ಲಿಗೆ ತಗೋತೀವಿ ಅಂತಂದರೆ ಸುಮಾರು 2 ಲಕ್ಷ ರೂಪಾಯಿ ಈ ರಾಜ್ಯ ಸರ್ಕಾರಕ್ಕೆ ನಾವು ಕೊಡಬೇಕಾಗತ್ತೆ. ಅದಕ್ಕೆ ನೋಡೋಣ ಅಂತಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ವಿ. ಕುಸುಮ್ ಯೋಜನೆ, PM ಕುಸುಮ್ ಯೋಜನೆ ಬಿಟ್ಟ ತಕ್ಷಣ ಹಾಕ್ಸೋಣ ಅಂತ ಅಂದ್ಕೊಂಡ್ವಿ. ಅಪ್ಲೈ ಮಾಡಿದ್ವಿ, ಕ್ರೆಡಲಲ್ಲಿ ಅಪ್ಲೈ ಮಾಡಿದ್ವಿ. ಇದು ಸಬ್ಸಿಡಿ ಇದು ಮಾಡಿ ನಮ್ಮದು 7.5 HP ಇದಕ್ಕೆ ನಾನು ಇದು ಮಾಡ್ಕೊಂಡೆ. ಯಾಕೆಂದರೆ ನಮ್ಮದೊಂದು ಸ್ವಲ್ಪ ಉದ್ದ ಇದೆ, ನಮಗೆ ಮೇಲ್ವರೆಗೂ ನೀರು ಫ್ಲೋ ಆಗಬೇಕು. ಆಮೇಲೆ ಬಾಳೆ ಬೆಳೆ ಮಾಡಿದ್ದೀವಿ. ಬಾಳೆ ಬೆಳೆ ಮತ್ತು ಅಡಿಕೆ, ಬಾಳೆ, ತೆಂಗು 3 ಮಿಶ್ರ ಬೆಳೆ ಮಾಡಿರೋದ್ರಿಂದ ನಮಗೆ ಇದು ಮೇಲ್ವರೆಗೂ ವಾಟರ್ ಫ್ಲೋ ಆಗಬೇಕಾಗತ್ತೆ. ಸೊ ಮೇಲ್ವರೆಗೂ ವಾಟರ್ ಫ್ಲೋ ಆಗಬೇಕು ಅಂತಂದರೆ ನಮಗೆ 5 HPನೇ ಸಾಕಾಗಿತ್ತು. ನಮ್ಮದೇನು 320 ಅಡಿ ಬಾವಿ, 380 ಅಡಿ ಬಾವಿ, 320 ಅಡಿ ಬಿಟ್ಟಿದ್ದೀವಿ ಅಷ್ಟೇ. 300 ಅಡಿವರೆಗೂ ಅವರೇ ಪೈಪು, ಪ್ಯಾನಲ್ಲು, ಮೋಟರು, ಬಂದು ಕೇಬಲ್ಲು ಮತ್ತು ಫಿಟ್ ಮಾಡೋದು ಎಲ್ಲ ಅವರೇ ಬಂದು ಮಾಡಿಕೊಡ್ತಾರೆ. ಸೊ 300 ಅಡಿವರೆಗೂ ಏನು ಸಮಸ್ಯೆ ಇಲ್ಲ. ಕೇಬಲ್ಲು 330 ಅಡಿವರೆಗೂ ಕೇಬಲ್ ಕೊಡ್ತಾರೆ. ನಮಗೆ ಉದ್ದಕ್ಕೆ ನೂಕಬೇಕಾಗಿರೋದ್ರಿಂದ ನಾವು 7.5 HPಗೆ ಹೋದ್ವಿ. ಸುಮಾರು 81,000 ನಾವು ಇದಕ್ಕೆ ಕಟ್ಟಿದ್ವಿ. ಏನು ಕ್ರೆಡಲಲ್ಲಿ ಅವರೇ ಪೇ ಅಂತ ಒಂದು ಆಪ್ಷನ್ ಇರುತ್ತೆ. ವೆಬ್ಸೈಟ್ಗೆ ಹೋದರೆ ನಿಮಗೆ ಕಾಣುತ್ತೆ ಕ್ರೆಡಲಲ್ಲಿ. ಇವಾಗ ಅದನ್ನು ನಿಲ್ಲಿಸಿದ್ದಾರೆ. ಇವಾಗ ಮತ್ತೆ ಸ್ಟಾರ್ಟ್ ಮಾಡ್ತಾರೆ. ಈಗ ಜಾಸ್ತಿ ಜನ ನೋಂದಣಿ ಮಾಡ್ಕೊಂಡಿರೋದ್ರಿಂದ ಈಗ ನಿಲ್ಲಿಸಿದ್ದಾರೆ, ಮತ್ತೆ ಸ್ಟಾರ್ಟ್ ಮಾಡ್ತಾರೆ ಅಂತೆ. ನಮಗೆ ನೂಕಬೇಕಾಗಿರೋದ್ರಿಂದ 7.5 HPಗೆ ತಗೊಂಡ್ವಿ. 81,000 ಆಯಿತು. 5 HP ಕಟ್ಕೊಂಡ್ರೆ 50,000ನೇ ಆಗೋದು. 10 HP ಕಟ್ಕೊಂಡ್ರೆ 1,40,000 ಆಸ್ಪಾಸ್ನಲ್ಲಿ ಆಗೋದು. ಅದಾದಮೇಲಿಂದ ಖರ್ಚು ವೆಚ್ಚ ಬಂತು ಅಂತಂದರೆ ನೀವು ನೋಡ್ಬೋದು. ಇಲ್ಲಿ ನಿಮಗೆ ಏನು ಕಾಂಕ್ರೀಟು ಮತ್ತು ಇದನ್ನು ನಾವೇ ಹಾಕಿಸ್ಕೊಡ್ಬೇಕು. ಲೇಬರ್ ಖರ್ಚು ಬರ್ತದೆ ಕಾಂಕ್ರೀಟಿಗೆ. ಸೊ ಈ ಥರ ಇದರಲ್ಲಿ ನಾವು ಫಿಟ್ ಮಾಡಬೇಕಾಗತ್ತೆ. 6 ಕಂಬ ಫಿಟ್ ಮಾಡಿದ್ದಾನೆ. ಒಂದು ಕಂಬಕ್ಕೆ ಮಾತ್ರ 3 ಪ್ಯಾನಲ್ ಹಾಕಿದ್ದಾನೆ. ಕೊನೆಯ ಕಂಬಕ್ಕೆ 3 ಪ್ಯಾನಲ್ ಹಾಕಿದ್ದಾನೆ. ಸೊ ಇನ್ನೆಲ್ಲದಕ್ಕೂ 2 ಪ್ಯಾನಲ್ಗೆ ಹಾಕೊಂಡು ಬಂದಿದ್ದಾನೆ. ಇನ್ನೆಲ್ಲದಕ್ಕೂ ವಿತ್ ಏನಂದರೆ ಈ ಸಿಡಿಲು ಬಂದ್ರೂ ನಿಯಂತ್ರಣ ಮಾಡೋದಕ್ಕೆ ಅಂತಂದ್ಬಿಟ್ಟು ಸಿಡಿಲಿಂದು ಇದನ್ನು ಹಾಕಿದ್ದಾನೆ. ಅರ್ಥಿಂಗ್ನೂ ಕೊಟ್ಟಿದ್ದಾನೆ. ಟೋಟಲ್ಲು ಇದು 6.5 ಕಿಲೋವ್ಯಾಟಷ್ಟು ನಿಮಗೆ ಪವರ್ ಜನ್ರೇಟ್ ಆಗುತ್ತೆ. ನಿಮ್ಗೆ ಎಲ್ಲದೂ ಇದಂತಂದರೆ ನಿಮ್ಗೆ ಖರ್ಚು ಏನೇನು ಬರುತ್ತೆ ಅಂತ ಅದನ್ನು ಹೇಳ್ಬಿಡ್ತೀನಿ. ಫಸ್ಟು 81,000 ನಾವು ಕ್ರೆಡಲ್ಲಿಗೆ ಪೇ ಮಾಡಿದ್ವಿ. ಅದಾದಮೇಲೆ ಲೇಬರು ಮತ್ತು ಮೆಟೀರಿಯಲ್ ಒಂದು ದಪ್ಪ ಜಲ್ಲಿ 4 ಅಡಿ ನಾಟ್ ತೆಗೆಸ್ಬೇಕು ನಾವು. ನಾಟ್ ತೆಗೆಸೋದಕ್ಕೆ ನಾವು ಇದು ಕಂಬ ಇದು ಮಾಡುತ್ತಲ್ಲ ಡಿಗ್ಗರು, ಆ ಡಿಗ್ಗರ್ನೇ ತರಿಸಿ 4 ಅಡಿ ನಾಟ್ ಮಾಡಿಸಿದ್ವಿ. 4 ಅಡಿವರೆಗೂ ಕಾಂಕ್ರೀಟ್ ಹಾಕಿ 4 ಅಡಿ ಮೇಲೆ ಈ ಥರ ಕಾಂಕ್ರೀಟ್ ಹಾಕಬೇಕು. ಸೊ ಇಷ್ಟು 6 ಕಂಬಕ್ಕೆ ಹಾಕಬೇಕು. 6 ಕಂಬಕ್ಕೆ ನಾವು ಇಷ್ಟು ಹಾಕಬೇಕು ಅಂತಂದರೆ ನಮಗೆ ಒಂದು 6,000 ರೂಪಾಯಿಂದು ಜಲ್ಲಿ, ಡಸ್ಟು ಮತ್ತು ಸಣ್ಣ ಜಲ್ಲಿ, ಸಿಮೆಂಟ್ 2 ಮೂಟೆ ಸಿಮೆಂಟ್ ಬೇಕಾಯಿತು. ಸೊ ಇಷ್ಟು ನಮಗೆ ಸಾಮಗ್ರಿಗಳ ಖರ್ಚು. ಇಬ್ಬರು ಲೇಬರು ನಾವು ಅವತ್ತಿನ ದಿನಕ್ಕೆ ಅವ್ರ ಜೊತೆ ಪ್ಯಾನಲ್ ಇಟ್ಕೊಳ್ಳೋಕ್ಕೆ ಒಬ್ಬರು ಬಂದಿದ್ದರು. ಇಬ್ಬರು ಲೇಬರ್ ಕೊಟ್ವಿ. ಸೊ ಟೋಟಲ್ ಖರ್ಚು ಬಂದ್ಬಿಟ್ಟು 81,000. ಇದಕ್ಕೆ ಒಂದು 6,000 ಮೆಟೀರಿಯಲ್ಲು ಮತ್ತು ಇನ್ನೊಂದು 2,000-3,000 ಊಟ ತಿಂಡಿ ಅದು ಇದು ಅಂತ ಅಂದ್ಕೊಂಡ್ರು ಒಂದು 87,000 ರೂಪಾಯಿನಷ್ಟು ಖರ್ಚು. 87,000 ಖರ್ಚಾಗುತ್ತೆ. ನೀವು ನೋಡ್ತಾ ಇರ್ಬೋದು. ಇವಾಗ ನೆರಳಿದೆ. ಇವಾಗ
ಅಂದರೆ ಈಗ ಸುಮಾರು ಸಂಜೆ ಆಯಿತು, ಈ 3 ಪ್ಯಾನಲ್ ಮೇಲೆ ನೆರಳಿದೆ. ಇನ್ನು ಮಿಕ್ಕಿದ್ರಲ್ಲಿ ಆ ಕಡೆ ಫಸ್ಟ್ 2 ಪ್ಯಾನಲ್ ಮೇಲೆ ನೆರಳಿದೆ. ಇನ್ನು ಮಿಕ್ಕಿದ ಇಷ್ಟು ಪ್ಯಾನಲ್ ಮಾತ್ರ ಇವಾಗ ಫಂಕ್ಷನಲ್ಲಿದೆ. ಸೊ ಇಷ್ಟು ಫಂಕ್ಷನಲ್ಲಿ ಇದ್ರೂ ಕೂಡ ನಮಗೆ ಒಂದು ಅಲ್ಲಿ ನಮ್ದು 2 ಇಂಚಿನ ಪೈಪಲ್ಲಿ ಒಂದು 3/4 ನೀರು ಫ್ಲೋ ಆಗ್ತಾ ಇದೆ. ಈಗ ಎಲ್ಲಿವರೆಗೂ ಹೋಗುತ್ತೆ ಲೆಂತು ನೀರು? ಇಲ್ಲಿಂದ ಈಗ ನಮ್ದು ಬೋರ್ ಇರೋದು ಇಲ್ಲಿ, ಈ ಪಾಯಿಂಟಲ್ಲಿ ಬೋರ್ ಇರೋದು. ಇಲ್ಲಿಂದ ನಮಗೆ 1 ಕಿಲೋಮೀಟ್ರು, ಸುಮಾರು 1 ಕಿಲೋಮೀಟರ್ ಆಗಲ್ಲ, ಸುಮಾರು ಒಂದು 700-800 ಮೀಟರ್ ಇದೆ. 800 ಮೀಟರ್ ಅಂತೂ ಇದೆ. ಹತ್ರ 1 ಕಿಲೋಮೀಟರ್ ಕಿಲೋಮೀಟರ್ ಅನ್ಕೊಳ್ಳಿ ಎಂಟು. ಅಲ್ಲಿವರೆಗೂ ನಮ್ಮ ಪೈಪ್ ಲೈನ್ ಹೋಗಿದೆ. ಸೊ ಅಲ್ಲಿವರೆಗೂ ಇದು ಏನು ಹೋಗ್ತಾ ಇದೆ. ಇದು ಸ್ಪ್ರಿಂಕ್ಲರ್ ಜೆಟ್ ಇದೆಯಲ್ಲ ಪಕ್ಕದಲ್ಲಿ ಆ ಥರ, ಅದಕ್ಕೂ ಸಹ ಇದು ನಮ್ದು ಪಕ್ಕದ್ದು ಆ ಕಡೆ ಸೈಡ್ ನಾವು ಜೆಟ್ಟೆ ಮಾಡಿರೋದು, ಮತ್ತೆ ಇಲ್ಲೂ ಜೆಟ್ಟೆ ಮಾಡ್ಕೊಂಡಿರೋದು. ಈ ಬಾಳೆ ಎಲೆ ಹೊಡೆದು ಮಾಡುತ್ತೆ, ಹಾಳಾಗುತ್ತೆ, ಬಾಳೆ ಎಲೆ ಹಾಳಾಗುತ್ತೆ ಅಂತ ಅಂದ್ಬಿಟ್ಟು ನಾವು ಜೆಟ್ ಆನ್ ಮಾಡಲ್ಲ. ನಾವೀಗ ಟ್ರೆಂಚ್ ಒಳಗೇನೆ ನೀರು ಬಿಟ್ಕೊಂತ ಇದೀವಿ. ಈಗ ಫುಲ್ಲು ಡ್ರಿಪ್ಪಿಗೂ ವರ್ಕ್ ಆಗುತ್ತೆ, ಇದಕ್ಕೂ ವರ್ಕ್ ಆಗುತ್ತೆ. ಅದೇ ಪ್ರೆಷರ್ ಹೊಡಿತೀವಿ. ಈಗ ಅಷ್ಟು ಇದು ಆನ್ ಆಯ್ತು ಅಂತಂದ್ರೆ ನಮಗೆ ನೆನ್ನೆ ನಾನು ಒಂದು ವಿಡಿಯೋ ಮಾಡ್ಕೊಂಡಿದ್ದೆ, ನಿಮಗೆ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ. 12 ಗಂಟೆ 4 ಜೆಟ್ಗಳು ಓಡ್ತಾ ಇದೆ. ಸೋಲಾರ್ ಕೂಡ ಅದೇ ಕ್ಲೀನ್ ಮಾಡ್ಕೊಳುತ್ತೆ, ಜೆಟ್ಟೆ ಕ್ಲೀನ್ ಮಾಡ್ಕೊತಾ ಇದೆ. ಸೋಲಾರ್ ಪ್ಯಾನಲಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು, ಜೆಟ್ಟೆ ಕ್ಲೀನ್ ಮಾಡ್ತಾ ಇದೆ. ಆ ಕಡೆ ಫುಲ್ ಎಲ್ಲದಕ್ಕೂ ಬಿಸಿಲು ಬೀಳ್ತಿದ್ದಾಗ ಸುಮಾರು ನಿಮಗೆ 12 ಗಂಟೆ 1 ಗಂಟೆ ಸಮಯಕ್ಕೆ ನಿಮಗೆ ಇಷ್ಟು ನೀರು ಬರ್ತಾ ಇರುತ್ತೆ. ಪ್ಯಾನಲ್ಗಳು ಇದ್ದಾಗ ಈಗ ಏನಂತಾರೆ, ಮೋಡ ಇದ್ದಾಗ ಹೆಂಗೆ ಬರುತ್ತೆ ಅಂತ ಅನ್ನೋದನ್ನ ಬೇಕಾದ್ರೆ ನೀವಲ್ಲಿ ಅಬ್ಸರ್ವ್ ಮಾಡ್ಬೋದು, ಅಥವಾ ಇಲ್ಲೇ ಕ್ಯಾಪ್ ತೆಗೆದು ಅಬ್ಸರ್ವ್ ಮಾಡ್ಬೋದು. ಸ್ಟಾರ್ಟರ್ ಎಲ್ಲ ಇಲ್ಲೇ ಅವರೇ, ಸ್ಟಾರ್ಟ್ರು ಕೂಡ ಅವರೇ ಕೊಟ್ಟಿದ್ದಾರೆ. ಇದು ನೋಡಿ ಸ್ಮಾರ್ಟ್ ಸ್ಟಾರ್ಟ್ರು. ನಾವು ಅಪ್ಲಿಕೇಶನ್ನಲ್ಲೇನೆ ಎಲ್ಲದನ್ನೂ ನಾವು ಅಪ್ಲಿಕೇಶನ್ ಮೊಬೈಲಲ್ಲೇ ನಾವು ಎಲ್ಲ ಮಾಡ್ತೀವಿ. ಅದಕ್ಕೆ ಕರೆನ್ಸಿ ಏನಾರು ಹಾಕ್ಸ್ಬೇಕಾಗುತ್ತೆ? ಏನು ಕರೆನ್ಸಿ ಏನು ಬೇಕಾಗಿಲ್ಲ. ಅದು GPRS ಡಿವೈಸ್ ಅಲ್ಲಿ ವರ್ಕ್ ಆಗುತ್ತೆ. ಸಿಮ್ ಇದೆ, ಬಟ್ ಸಿಮ್ ಕಂಟ್ರೋಲ್ ಮಾಡುತ್ತೆ. ಸಿಮ್ಗೆ ನಾವೇನು ಕರೆನ್ಸಿ ಏನು ಹಾಕ್ಸೋದು ಬೇಕಾಗಿಲ್ಲ, ವಿತ್ ಬಿಲ್ಟ್ ಇನ್ನೇ ಬಂದಿರುತ್ತೆ. ಅವ್ರದ್ದೊಂದು ಅಪ್ಲಿಕೇಶನ್ ಇದೆ. ನಾವು ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಅವ್ರದ್ದು ಇದು ನಾವು ಶಕ್ತಿ ಹಾಕ್ಸಿರೋದು, ಶಕ್ತಿ ಕಂಪ್ನಿ ಹಾಕ್ಸಿರೋದು. ಯಾಕಂದರೆ ನಾನು ಮೂಲತಃ ನಾನು ವೃತ್ತಿಲಿ ಸಾಫ್ಟ್ವೇರ್ ಆರ್ಕಿಟೆಕ್ಟು. ಸೊ ನಾನು ಏನು ಅಂತಂದರೆ ಎಲ್ಲದನ್ನು ಈಗ ಇಂಟರ್ನೆಟ್ಟಲ್ಲಿ ನೋಡಿ ಅದರ ರಿವ್ಯೂಸ್ ಎಲ್ಲ ತಿಳ್ಕೊಂಡು ನಾನು ಏನೇ ಕೆಲಸ ಮಾಡ್ಬೇಕಾದ್ರೂ ಮಾಡೋದು. ಸೊ ಇಲ್ಲಿ ಏನಂತಂದರೆ ಈ ಥರ ಶಕ್ತಿ ಒಂದು ಅಪ್ಲಿಕೇಶನ್ ಬರುತ್ತೆ, ಶಕ್ತಿ ಫಾರ್ಮರ್ ಅಂತಂದ್ಬಿಟ್ಟು. ಈ ಅಪ್ಲಿಕೇಶನ್ಗೆ ಹೋದರೆ ನಮಗೆ ನಮ್ಮ ಪಂಪ್ಗೆ ಫಸ್ಟ್ ಟೈಮ್ ಅವ್ರು ಇನ್ಸ್ಟಾಲ್ ಮಾಡ್ಕೊಂಡಾಗ ಅವರು ಒಂದು QR ಕೋಡನ್ನು ಸ್ಕ್ಯಾನ್ ಮಾಡಿಸ್ತಾರೆ. ಸ್ಕ್ಯಾನ್ ಮಾಡಿಸಿ ಅದರಲ್ಲಿ ನಮಗೆ ರಿಮೋಟ್ ಮಾನಿಟ್ರಿಂಗ್ ಮಾಡ್ಬೋದು ನಾವು. ಅಂದರೆ ಇವತ್ತು ಎಷ್ಟು ಪವರ್, ಹೈಯೆಸ್ಟ್ ಪವರ್ ಎಷ್ಟು ಜನ್ರೇಟ್ ಆಗಿದೆ, ಎಷ್ಟು ವಾಟರ್ ಎತ್ತಿದೆ, ಎಷ್ಟು ವಾಟರ್ ಫ್ಲೋ ಆಗಿದೆ, ಪ್ರತಿಯೊಂದೂ ನಾವು ಇದ್ರ ಮುಖಾಂತರ ನಾವು ಏನಂತಂದರೆ ಜಡ್ಜ್ ಮಾಡ್ಬೋದು. ನಮ್ಮ ವಾಟರ್ ಫ್ಲೋನ ನಾವು ಇನ್ನು ನೆಕ್ಸ್ಟ್ ಹೆಂಗೆ ಮಾಡಬೇಕು, ನಮ್ಮ ಬೆಳೆಗಳನ್ನ ನಾವು ಇನ್ನು ನೆಕ್ಸ್ಟ್ ಏನೇನು ಮಾಡ್ಬೋದು ಅಂತ ಅನ್ನೋದನ್ನೆಲ್ಲ ನಾವು ಇದು ಮಾಡ್ಬೋದು. ಇವತ್ತು ವಾಟರ್ ಫ್ಲೋ 64 LPM ಆಗಿದೆ. 45 ಡಿಗ್ರಿ ಟೆಂಪ್ರೇಚರ್, ಇವತ್ತು ಮ್ಯಾಕ್ಸಿಮಮ್ ಟೆಂಪ್ರೇಚರ್ ರೆಕಾರ್ಡ್ ಆಗಿರೋ 45 ಡಿಗ್ರಿ ಸೆಲ್ಸಿಯಸ್ ವಾತಾವರಣದ್ದು. 22.9 ಕಿಲೋವ್ಯಾಟ್ ಪರ್ ಹವರು ಕೊಟ್ಟಿದೆ. 22 ಕಿಲೋವ್ಯಾಟ್ ಜನ್ರೇಟ್ ಆಗಿದೆ ಪವರು. ನಿಮಗೆ ನಾರ್ಮಲ್ TC ಎಷ್ಟು ಜನ್ರೇಟ್ ಆಗುತ್ತೆ ಅಂತ ಅನ್ನೋದನ್ನ ನೀವು ಗಮನ ಇಟ್ಕೊಂಡ್ರೆ, ಇದು ಒಂದು ದಿನದಲ್ಲಿ ಇವತ್ತು ಪರ್ ಗಂಟೆಗೆ 22 ಕಿಲೋವ್ಯಾಟ್ ಪವರ್ನ ಇದರಲ್ಲಿ ಉಳಿತಾಯ ಮಾಡಿದ್ದೀವಿ. ಅಲ್ಲಲ್ಲ, ನೀವು ಆ ಥರನೂ ಅನ್ಕೊಬೋದು, ಅಷ್ಟನ್ನ ನಾವು ಉಳಿತಾಯ ಮಾಡಿದ್ದೀವಿ. ಯಾಕೆಂತಂದರೆ ಸೋಲಾರು, ಸೂರ್ಯ ಬೆಳಕು ಕೊಟ್ಟಿರೋದ್ರಿಂದ ನ್ಯಾಚುರಲ್ ಆಗಿ ಅಷ್ಟನ್ನ ಉಳಿತಾಯ ಮಾಡಿದ್ದೀವಿ. ಸೊ 42.5 ಮೀಟರ್ ಕ್ಯೂಬ್ ಅಷ್ಟು ನೀರು ಇವತ್ತು ಹರಿವಾಗಿದೆ, ವಾಟರ್ ಫ್ಲೋ ಆಗಿದೆ ಇವತ್ತಿನ ಫ್ಲೋ. ಇದು 13 ಮಾರ್ಚ್ ಇದು ಇಲ್ಲಿವರೆಗೂ ಆಗಿರೋದು. ಟೈಮ್ ಕೂಡ ಬಂದ್ಬಿಡುತ್ತೆ. ಸೊ ಇದನ್ನು ನಾವು ಇಟ್ಕೊಂಡು ನಾವು ಟ್ರೆಂಡ್ ಸೆಟ್ ಮಾಡ್ಕೊಬೋದು. ಅಂದರೆ ನಾವು ನೆಕ್ಸ್ಟು ಈ ಕಡೆಗೆ ಎಷ್ಟು ನೀರು ಬಿಡ್ಬೋದು, ಈ ಕಡೆಗೆ ಎಷ್ಟು ನೀರು ಬಿಡ್ಬೋದು, ಇಲ್ಲಿಂದ ಎಷ್ಟು ನೀರು ಬರುತ್ತೆ, ಇವತ್ತಿನ ಬಿಸಿಲು ಹೆಂಗಿರುತ್ತೆ, ಇವಾಗ ಸಮ್ಮರ್ ಸೀಸನ್ ನಡೀತಾ ಇದೆ, ಸಮ್ಮರ್ ಸೀಸನಲ್ಲಿ ಹೆಂಗಿರುತ್ತೆ, ಒಂದು ವರ್ಷ ನಾವು ಇದನ್ನು ಕರೆಕ್ಟಾಗಿ ಅನಲೈಸ್ ಮಾಡ್ಕೊಂಡ್ರೆ ನಮಗೆ ಬೆಳೆನ ಅನಲೈಸ್ ಮಾಡೋದಕ್ಕೆ ಒಂದು ಇದಾಗುತ್ತೆ. ಸೊ ಈ ಥರ ಇದೆ. ಇನ್ನು ನಾವು ಸ್ಟಾರ್ಟ್ ಟು ಸ್ಟಾಪನ್ನು ಇಲ್ಲೇ ಮಾಡ್ಕೊಬೋದು. ನೋಡಿ, ಇಲ್ಲಿ ಸ್ಟಾರ್ಟ್ ಇದೆ, ಸ್ಟಾಪ್ ಇದೆ. ಸೊ ನಮ್ಗೆ ಬೇಕಾದಾಗ ಸ್ಟಾರ್ಟು ಸ್ಟಾಪು ಇಲ್ಲೇ ಮಾಡ್ಕೊಬೋದು. ಸೊ ನಾನು ಈಗೆಲ್ಲ ಹೋಗಿದ್ದೆ, ನನಗೆ ಬರೋಕ್ಕಾಗಲ್ಲ, ಸುಮ್ಮನೆ ನೀರು ವೇಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಸ್ಟಾಪ್ ಮಾಡಿದ್ದೆ. ಈಗ ಬಂದು ಸ್ಟಾರ್ಟ್ ಮಾಡ್ಕೊಂಡೆ.
ಓಕೆ. ಈಗ. ಸೊ ಎಲ್ಲಿ ಬೇಕಾದ್ರೂ ಸ್ಟಾರ್ಟ್ ಸ್ಟಾಪ್ ಮಾಡ್ಬೋದು, ಸ್ಟಾರ್ಟ್ ಮಾಡೋದು ಆಫ್ ಮಾಡೋದು. ಆಮೇಲೆ ಈಗ ಸ್ಟಾರ್ಟ್ರನ್ನ ನಮ್ಮದು ಇಲ್ಲಿ ನೋಡಿ ರಿಮೋಟ್ ಪ್ಲೇಸು ಯಾವನಾದ್ರು ಕದೀತಾನೆ ಅಂದ್ಕೊಳ್ಳಿ, ಮೊಬೈಲ್ ಅಲ್ಲಿ GPS ಅಲ್ಲಿ ಇದಾಗಿರೋದ್ರಿಂದ ನಾವು ಇಲ್ಲಿ ಈ ಡಿವೈಸಿಂದ ಮೊಬೈಲ್ನಲ್ಲಿ ನಾವು ಟ್ರ್ಯಾಕ್ ಮಾಡ್ಬೋದು ಎಲ್ಲಿ ತಗೊಂಡೋಗೋನೆ ಅಂತ, ಎಲ್ಲಿ ಕದ್ದವನ ಅವನು ಕಳ್ಳ ಅಂತ ಅನ್ನೋದು ಕಳ್ಳರು ಕೂಡ ಸಿಗಾಕಂತ. GPS ಒಳಗಡೆನೆ ಇನ್ಬಿಲ್ಟ್ ಆಗಿರೋದ್ರಿಂದ, ಒಳಗಡೆನೆ ಬಿಲ್ಡ್ ಆಗಿರೋದ್ರಿಂದ ನಾವು ಈ ಕಳ್ಳ ಎಲ್ಲಿ ಕದ್ರು ನಾವು ಅವನ್ನ ಹಿಡಿದಾಕ್ಬೋದು. ಒಳ್ಳೆ ಟೆಕ್ನಿಕ್ ಚೆನ್ನಾಗಿದೆ. ಸೊ ಈ ಥರ ಇದೆ. ಸೊ ಇಷ್ಟಕ್ಕೂ ಅವರು ಟೋಟಲ್ ಆಗಿ ನಾವು ಇದಲ್ದೇನೆ ನಾವು ಗೌರ್ಮೆಂಟ್ ಸಬ್ಸಿಡಿ ಅಲ್ಲದೆ ಹೋಗ್ತೀನಿ ಅಂತಂದರೆ 4.5 ಲಕ್ಷ ರೂಪಾಯಿ ಆಗುತ್ತೆ. ಸುಮಾರು ಸೆಂಟ್ರಲ್ ಗೌರ್ಮೆಂಟು ಮತ್ತು ಸ್ಟೇಟ್ ಗೌರ್ಮೆಂಟ್ ಎರಡರಿಂದನೂ ಇವರು ಸೇರಿದ್ರೆ ನಮಗೆ ಇದು 90% ಸಬ್ಸಿಡಿ ಸಿಕ್ಕಿದೆ. ನಾವು ಬರೀ 10% ಕಟ್ಟಿರೋದು ನಾವು ದುಡ್ಡನ್ನ. ಹಿಂಗಿದೆ ಇದು ಆಂಟೆನಾ ಇದೆಯಲ್ಲ, ಅದು ಇದು ಏನಂದ್ರೆ ಏನೋ ಸಿಡಿಲು ಮಾಪಕ ಅಂತ ಅಂದ್ಬಿಟ್ಟು ಇದು ಇದ್ದ 50 ಮೀಟರ್ ನಮಗೆ ಸಿಡಿಲು ಹೊಡೆಯಲ್ಲ. ಸಿಡಿಲನ್ನ ಇದು ಅಬ್ಸರ್ವ್ ಮಾಡುತ್ತಂತೆ, ಇದನ್ನ ಅಬ್ಸರ್ವ್ ಮಾಡುತ್ತಂತೆ. ಇದು ಗ್ರೌಂಡಿಂಗಿಗೆ ಆಗಾಗ ನಾವು ನೀರು ಹಾಕಂತ ಇರಬೇಕು. ಅದು ಕಾಮನ್ ಸೆನ್ಸ್. ನಮ್ಮ ಮನೆ ಗ್ರೌಂಡಿಂಗ್ ಆದ್ರೂ ನೀರು ಹಾಕ್ತಾ ಇರ್ತೀವಿ, ಇಲ್ಲಿ ಗ್ರೌಂಡಿಂಗೂ ಇದು ಮಾಡ್ಬೋದು. ನಮ್ಗೆ ಏನು ಸಬ್ಸಿಡಿಗೆ ನೀವೇನು ತಲೆನೇ ಕೆಡಿಸ್ಕೊಳಂಗಿಲ್ಲ. ಕ್ರೆಡಲ್ ವೆಬ್ಸೈಟ್ಗೆ ಹೋಗೋದು, ವೆಬ್ಸೈಟ್ಗೆ ಹೋಗ್ಬಿಟ್ಟು ಪೇ ಫಾರ್ಮರ್ ಶೇರ್ ಅಂತ ಇರುತ್ತೆ ಅಲ್ಲಿ. ಸೊ ಪೇ ಫಾರ್ಮರ್ ಶೇರ್ ಅನ್ನೋ ಬಟನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಯಾವ HP ಬೇಕು, ಯಾವ ಪಂಪ್ ಸೆಟ್ ಬೇಕು, ಅಂದರೆ ಅಲ್ಲೊಂದು ಸುಮಾರು ಒಂದು 15-16 ವೆಂಡರ್ಸ್ ಇರ್ತಾರೆ. ನಿಮ್ಗೆ ಯಾವ ವೆಂಡರ್ಸ್ನ ಸೆಲೆಕ್ಟ್ ಮಾಡ್ಕೊಂತೀರಾ, ಎಲ್ಲ ವೆಂಡರ್ಸ್ದು ಒಂದೇ ರೇಟಲ್ಲಿ ಏನು ಡಿಫ್ರೆನ್ಸ್ ಇರಲ್ಲ. ಸೊ ನಿಮಗೆ ಯಾವುದು ಪಂಪ್ ಬೇಕಾಗಿರುತ್ತೆ, ನೀವು ಯಾವ ಕಂಪ್ನಿನ ಟ್ರಸ್ಟ್ ಮಾಡ್ತೀರಾ ಅಂತ ಅಂದ್ಬಿಟ್ಟು. ಲಾಸ್ಟ್ ಇಯರ್ ಇದು ಹೈಯೆಸ್ಟ್ ಎಕ್ಸಿಡೆಡ್ IPO ಓಡಿತ್ತು. IPO ಲಾಸ್ಟ್ ಇಯರ್ ಶಕ್ತಿ ರಿಲೀಸ್ ಆಗಿದ್ದು. ಲಾಸ್ಟ್ ಇಯರ್ ಹೈಯೆಸ್ಟ್ ಎಕ್ಸಿಡೆಡ್ IPO ಓಡಿದ್ದು. ಅದಲ್ದೇನೆ ನಾನು ಇನ್ನೊಂದು ಅನಲೈಸ್ ಮಾಡಿದ್ದೇನಂತಂದರೆ ಇದನ್ನು ನಾನು ಮಾಮೂಲಿ AI ಡಿವೈಸ್ನಲ್ಲೆಲ್ಲ ಬಿಸ್ನೆಸ್ ಅನಾಲಿಟಿಕ್ಸ್ ಎತ್ತಿದೆ, ಇದನ್ನು ನೋಡೋಣ ಹೆಂಗಿದೆ ಏನು ಎತ್ತ ಟ್ರೆಂಡ್ ಹೆಂಗಿದೆ ಇದ್ರದ್ದು ಅಂತ. ಇವರು ತುಂಬ ವರ್ಷಗಳಿಂದ ತುಂಬ ಕ್ವಾಲಿಟಿ ಸರ್ವಿಸಸ್ಗಳನ್ನ ಕೊಟ್ಟಿದ್ದಾರೆ ಇವರು, ಪ್ಯಾನಲ್ ಆಗಿರ್ಬೋದು. ಆಮೇಲೆ ಇನ್ನೊಂದೇನೆಂದರೆ ಈ ಶಕ್ತಿ ಒಂದರಲ್ಲೇ ನಾನು ಅಬ್ಸರ್ವ್ ಮಾಡಿದ್ದು, ನನಗೆ ಗೊತ್ತಿಲ್ಲ ಬೇರೆದೇನು ಅಂತ ಗೊತ್ತಿಲ್ಲ, ನನಗೆ ಮಾಹಿತಿ ಇಲ್ಲ. ಶಕ್ತಿ ಒಂದರಲ್ಲೇ ಪ್ರತಿಯೊಂದು ಅವರೇ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಪ್ರತಿಯೊಂದು ಈವನ್ ಒಂದು ನೆಟ್ಟು ಬೋಲ್ಟಿಂದ ಹಿಡಿದು ಇದಕ್ಕೆ ಬೇಕಾಗಿರೋ ಎಲ್ಲದನ್ನು ಅವರೇ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಇದೆಲ್ಲ ಹೆಂಗ್ ತಿಳ್ಕೊಂಡ್ರಿ ಸರ್ ನೀವು? ಇದನ್ನೆಲ್ಲ ನಾನು ಇಂಟರ್ನೆಟ್ ನೋಡಿ ತಿಳ್ಕೊಂಡಿದ್ದು. ಓಕೆ, ಇಂಟರ್ನೆಟ್ ನೋಡಿ ತಿಳ್ಕೊಂಡಿದ್ದು. ಅವರೇ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ನಿಮ್ಗೆ ಎಲ್ಲದನ್ನೂ ಆ ಮಾಪ್ನ ಹಿಡಿದು ಎಲ್ಲಾದ್ರ ಮೇಲೂ ಶಕ್ತಿ ಅಂತ ಇದೆ, ಬೇಕಾದ್ರೆ ಯು ಕ್ಯಾನ್ ಅಬ್ಸರ್ವ್ ಇಟ್. ಅರ್ಥ ಆಯ್ತಾ? ಪ್ರತಿಯೊಂದು ಪ್ಯಾನಲಿಂದ ಹಿಡಿದು ಪ್ರತಿಯೊಂದನ್ನು ಅವರೇ ಮ್ಯಾನುಫ್ಯಾಕ್ಚರ್ ಮಾಡೋದ್ರಿಂದ ನಮಗೆ ಅದರಿಂದ ಲಾಭ ಏನು ಅಂದ್ರೆ ನಮಗೆ ಬೇರೆ ವಸ್ತುಗಳು ಅಲ್ಲ, ಅದರಿಂದ ಲಾಭ ಏನಂದ್ರೆ ಸರ್ವಿಸ್. ಯಾಕೆಂದ್ರೆ ಇನ್ ಫ್ಯೂಚರ್ ಅಲ್ಲಿ ನಿಮ್ಗೆ ಸರ್ವಿಸ್ ಬೇಕು ಅಂತಂದ್ರೆ ಆಯ್ತಾ, ಈ ನೆಟ್ನವನಿಗೋ ಈ ಪ್ಯಾನಲ್ನವನಿಗೊಬ್ಬ ಮೋಟ್ರ್ನವನಿಗೊಬ್ಬ ಕಳ್ಸಕ್ ಸಾಧ್ಯ ಇಲ್ಲ. ಇವರು ಎಲ್ಲ ಅವ್ರದೇ ಪ್ರಾಡಕ್ಟ್ ಆಗಿರೋದ್ರಿಂದ ನನ್ನ ಮಗುನ್ ನಾನೇ ಸಾಕ್ದಂಗೆ ಇದು. ಸೊ ಅದರಿಂದ ಮುಂದಿನ ಸರ್ವಿಸ್ ಆಗಿ ಕೊಡ್ತಾರೆ ಅನ್ನೋ ನಂಬಿಕೆ ಇನ್ನೂ ನನಗೆ ಗೊತ್ತಿಲ್ಲ. ಅಂದ್ರೆ ಈ ತರ ಇರೋದ್ರಿಂದ ಹಿಂಗ್ ಮಾಡ್ತಾರೆ ಅಂತ ಅನ್ನೋ ಒಂದು ಭರವಸೆ ಅಷ್ಟೇ. ಎಲ್ಲಾನು ಅವರೇ ಮಾಡ್ತಾ ಇರೋದ್ರಿಂದ, ಈ ತರ ಇರೋದ್ರಿಂದ ನಮ್ಗೆ ಈ ತರ ಆಗಬಹುದು ಅನ್ನೋ ಒಂದು ಭರವಸೆ ಅಷ್ಟೇ. ಅದನ್ನೇ ಎಲ್ಲ ಅವರೇ ಮ್ಯಾನುಫ್ಯಾಕ್ಚರ್ ಮಾಡೋದ್ರಿಂದ ಬೆಳಿಗ್ಗೆ 8 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಇವಾಗ ಬೇಸಿಗೆ ಕಾಲ ಇರೋದ್ರಿಂದ ನಮಗೆ ಬೇಗ ಬೆಳಗಾಗುತ್ತೆ. ಆ್ಯಂಡ್ ಪೂರ್ವ ಇದು, ಪಶ್ಚಿಮ ಇದು, ಈ ಕಡೆಯಿಂದ ಬೆಳಕು ಬರುತ್ತೆ, ಈ ಕಡೆನೂ ತೋಟ ಇದೆ ನಮಗೆ. ಈ ಕಡೆಯಿಂದ ಬೆಳಕು ಬರುತ್ತೆ, ಈ ಕಡೆಯಿಂದ ಬೆಳಕು ಬರುತ್ತೆ, ಈ ಕಡೆನೂ ತೋಟ ಇದೆ. ಅದರಿಂದ ಇದು ನಮಗೆ ಪೀಕ್. ಇದನ್ನು ನೀವು ಇಲ್ಲೇ ಟ್ರೆಂಡ್ ಇಲ್ಲ ಅಪ್ಲಿಕೇಶನಲ್ಲೇ ನಿಮಗೆ ತೋರಿಸ್ಬಿಡುತ್ತೆ. ಇಲ್ಲಿ ನಿಮಗೆ ಚಾರ್ಟ್ ಕೊಟ್ಬಿಡ್ತಾನೆ, ಆಯಿತಾ? ಟ್ರ್ಯಾಕ್ ಪಂಪು, ಆಯಿತಾ? ಒಂದು ನಿಮಿಷ, ಇಲ್ಲಿ ಡಿವೈಸ್ ರಿಪೋರ್ಟ್ ಕೊಟ್ಬಿಡ್ತಾನೆ. ಎಷ್ಟು ಗಂಟೆಗೆ ಸ್ಟಾರ್ಟ್ ಆಯಿತು? 6:38ಕ್ಕೆ ಸ್ಟಾರ್ಟ್ ಆಗಿದೆ. ಓಕೆ, 6:38ಕ್ಕೆ ಸ್ಟಾರ್ಟ್ ಆಗಿ 11:15ರಲ್ಲಿ ನಮಗೆ ಪೀಕ್ ಬಿಸಿಲು ಬಂದಿದೆ. ನಮಗೆ ಟೈಮ್ ರಿಪೋರ್ಟ್ ಎಲ್ಲ ಇಲ್ಲೇ ಗೊತ್ತಾಗ್ಬಿಡುತ್ತೆ ನಮಗೆ. ಅರ್ಥ ಆಯ್ತಾ? ಇನ್ನೂ ಟ್ರೆಂಡ್ ಬರ್ತಾ ಇದೆ, ಇನ್ನೂ ಓಡ್ತಾ ಇದೆ ಮೋಟ್ರು. ಇವತ್ತು ಇಷ್ಟು ಹೈಟ್ ಬಂದಿರೋದು 11:15 ನಂತರ. ಸೊ ಹೀಗೆ ಇದು ಡೇ ವೈಸು, ಮಂತ್ ವೈಸು ತೊಗೊಬೋದು. ಮಂತ್ ವೈಸ್ ತೊಗೊಂಡ್ರೆ ಯಾವ ದಿನ ನಮಗೆ ಜಾಸ್ತಿ ನೀರು ಬಂದಿದೆ ಅನ್ನೋದು ರಿಪೋರ್ಟ್ಸ್ ಎಲ್ಲ ಕೊಡ್ತಾನೆ ಅವನು. ಸೊ ಡೇ ವೈಸು, ಮಂತ್ ವೈಸ್ ತೋರಿಸ್ತಾ ಇರೋದಲ್ವಾ? ನಾವು ಬಳಕೆ ಮಾಡಿರೋದು. ಅದು ಬಳಕೆ ಅಂತಂದ್ರೆ ಏನಿಲ್ಲ, ನಾವು ಆನ್ ಮಾಡಿಬಿಟ್ಟಿದ್ದೀವಿ. ನಾವೇನು ಆಫೇ ಮಾಡೋಕ್ಕೆ ಹೋಗಿಲ್ಲ, ನಾವು ಆಫೇ ಮಾಡೋಕ್ಕೆ ಹೋಗಿಲ್ಲ, ಆನ್ ಮಾಡಿಬಿಟ್ಟಿದ್ದೀವಿ, ಅದು ಓಡ್ತಾ ಇದೆ. ಇನ್ನೂ ಎಷ್ಟು HP ಇದೆ ಸರ್ ಇದು? 7.5 HP. ಇದು ಎಷ್ಟು ಎಕರೆಗೆ ನೀರು ಹಾಯಿಸ್ತಾ ಇದ್ರಿ ಇವಾಗ? ಈಗ ನಮ್ದು 3 ಎಕರೆಗೆ ಹಾಯಿಸ್ತಾ ಇದ್ದೀವಿ. ಈ ಒಂದು ಬಾವಿಯಿಂದ 3 ಎಕರೆಗೆ 3 ಎಕರೆ. ಆಬ್ವಿಯಸ್ಲಿ ನೀರು ಹೆಚ್ಚಾಗುತ್ತೆ ಅಂತ ಅನ್ನೋದು ನನ್ನ ನಂಬಿಕೆ. ಹೆಂಗೆ ಅಂದರೆ
ನಿಮ್ಗೆ ಕರೆಂಟಲ್ಲಿ ಎಷ್ಟು ಅವರ್ ಕರೆಂಟ್ ಕೊಡ್ತಾನೆ? ಅದು 7 ಅವರ್ ಕೊಡ್ತಾ ಇದ್ದಾರೆ. 7 ಅವರ್ ರಾತ್ರಿ 7 ಅವರ್ ಗಂಟೆ, ಕರೆಂಟ್ ಕೊಡ್ತಾನೆ. 7 ಅವರ್ ಕಂಟಿನ್ಯೂಸ್ ಕರೆಂಟ್ ಕೊಡ್ತಾನೆ. ಮಧ್ಯ ತೆಗಿತಾನ. ಮಧ್ಯ ತೆಗಿತಾನೆ. ಅದು ಎಷ್ಟು ಜಂಪ್ಗಳು ಹೋಯ್ತವೆ, ಸಮಸ್ಯೆ ಇದೆ. ಸಮಸ್ಯೆಗಳು ಎಷ್ಟು ಆಯ್ತವೆ. ಜಾಸ್ತಿ. ಇದ್ರಲ್ಲಿ ಆ ತರದ್ ಯಾವ್ದು ಸಮಸ್ಯೆಗಳಿಲ್ಲ ಅಂದ್ಮೇಲೆ ನೀರು ನನಗೆ ಸಫಿಶಿಯಂಟ್ ಜಾಸ್ತಿ ಆಗ್ಬೋದು. ಸಿಕ್ಕೇ ಸಿಗತ್ತೆ. ಬಾವಿನಲ್ಲಿ ಇದ್ರಷ್ಟು ಸಿಕ್ಕೇ ಸಿಗುತ್ತೆ ಇದು ಸಿಕ್ಕೇ ಆಬ್ವಿಯಸ್ಲಿ. ಆಯ್ತಾ, ಅದು ಆ ಒಂದು ಪಾಯಿಂಟ್ ಅಲ್ಲಿ ನಾನು ಅನಲೈಸ್ ಮಾಡೋದಾದ್ರೆ, ಆ ಒಂದು ಪಾಯಿಂಟ್ ಅಲ್ಲಿ ನಾವು ಜಡ್ಜ್ ಮಾಡೋದೇ ಆಯ್ತು ಅಂತಂದ್ರೆ ನಮ್ಗೆ ಇದು ಬೆಟರ್. ನಿಜ ಬಿಡಿ. ರಾತ್ರಿ ಹೊತ್ತು ನೀರ್ ಈಗ ಬಿಡಕ್ಕೆ ರಾತ್ರಿ ಹೊತ್ತು ಇಲ್ಲಿಗೆ ಬಂದ್ರೆ ಇಲ್ಲಿ ಚಿರತೆ ಕಾಟ. ಮೊನ್ನೆ ಅಲ್ಲಿ ಹೌದು, ಚಿರತೆ ಎಲ್ಲ ಹಳ್ಳಿಲೂ ಇದೆ. ಎಲ್ಲ ರಾತ್ರಿ ಹೊತ್ತು ನನಗೆ ಬೇಕಾಗೇ ಇಲ್ಲ. ಬೆಳಿಗ್ಗೆ 6 ಗಂಟೆ 6:30 ಸ್ಟಾರ್ಟ್ ಆಗ್ತಾ ಇದೆ ಅಂತಂದ್ರೆ ಒಂದು ಸ್ವಲ್ಪ ಬೀಳಿ ಬಿಡಿ 6:30 ಅರ್ಧ ಆಯ್ತಾ. ಮಧ್ಯ ಸ್ಪೈಕ್ 11 ಕಾಲ್ಗೆ ಸ್ಪೈಕ್ ಎತ್ಕೊಂಡಿದೆ ಅಂದ್ರೆ ಫುಲ್ಲು 11 ಕಾಲರಿಂದ ನಮಗೆ ಆಲ್ಮೋಸ್ಟ್ 3 ಗಂಟೆವರೆಗೂ ಹೊಡೆದಿದೆ. 11ರಿಂದ 3 ಹೊಡೀತು ಅಂತಂದ್ರೂ ಆಯ್ತಲ್ಲ. 12, 1, 2, 3, 4 ಗಂಟೆ ಅಲ್ಲೇ ಹೊಡೆದು 4 ಅವರು ಮ್ಯಾಕ್ಸಿಮಮ್ಮು. ಇನ್ನು ಮಿಕ್ಕಿದ್ದು ಮೀಡಿಯಮ್ ಹೊಡೆಯುತ್ತೆ ಅಂತಂದರೆ ಆಲ್ಮೋಸ್ಟ್ ನಮಗೆ ಎಷ್ಟು ಸಂಜೆ 5 ಗಂಟೆವರೆಗೂ ಹೊಡೆಯುತ್ತೆ ಅಂತಂದ್ರೆ 11 ಅವರ್ ಹೊಡೀತು. 11 ಅವರಲ್ಲಿ ನಿಮಗೆ ಎಂಥ ಬಫರ್ ಝೋನು ಕಡಿಮೆ ಫ್ಲೋ ಜಾಸ್ತಿ ಫ್ಲೋ ಅಂತ ಹೋದ್ರೂ ನಿಮಗೆ ನೀರು ಸಫಿಷಿಯೆಂಟಾಗಿ ಆಗೇ ಆಗುತ್ತೆ. ಸಿಟಿ ಕನೆಕ್ಷನ್ ನಾವು ಇವಾಗ ತಗೋತೀವಿ ಅಂತಂದರೆ ಮುಂಚೆ ಆ್ಯಕ್ಚುಲಿ ರೈತರುಗಳಿಗೆ ನಾನು ಕೇಳ್ಪಟ್ಟಿರೋ ಪ್ರಕಾರ TCನೂ ಫ್ರೀಯಾಗಿ ಕೊಡ್ತಾ ಇದ್ರು, ಕಂಬನೂ ಫ್ರೀಯಾಗಿ ಕೊಡ್ತಾ ಇದ್ರು. ಸರ್ವಿಸಿಗೆ ಮಾತ್ರ ದುಡ್ಡು ಕಟ್ಟಿಸ್ಕೊತಾ ಇದ್ರು. ಸರ್ವಿಸಿಗೆ ಮಾತ್ರ ದುಡ್ಡು ಕಟ್ಟಿಸ್ಕೊತಾ ಇದ್ರು. ಇವಾಗ ಹೆಂಗ ಆಗ್ಬಿಟ್ಟಿದೆ ಅಂತಂದ್ರೆ, ನಾನು ನೋಡಿ ಅಲ್ಲೇ ಪ್ರೈಮರಿ ಲೈನ್ ಹೋಗಿರೋದು, ಅಲ್ಲಿ TC ಕಾಣಿಸ್ತದೆ. 3 ಲಕ್ಷ ಬೇಕು ಈಗ. ಇಲ್ಲೇ ಪ್ರೈಮರಿ ಲೈನ್ ಹೋಗಿರೋದು, ಇಲ್ಲೇ ಪ್ರೈಮರಿ ಲೈನ್ ಹೋಗಿರೋದು. ಇಲ್ಲಿಗೆ ತಗೊಂಬಂದ್ ಹಾಕಕ್ಕೆ ನಮ್ಗೆ 3 ಲಕ್ಷ ಕೇಳಿದ್ರು ಎಲ್ಲ ಸೇರಿ. ಓನ್ ಬಂಡವಾಳ 3 ಲಕ್ಷ ಕೇಳಿದ್ರು. ಆಯ್ತಾ, ಇದಕ್ಕೂ ಅದಕ್ಕೂ ಕಂಪೇರ್ ಮಾಡೋಕ್ಕೆ ಇನ್ನು ಆಗೋದೇ ಇಲ್ಲ. ಯಾಕೆಂದರೆ ಇದು ನನಗೆ ಎಲ್ಲ ಖರ್ಚು, ಲೇಬರ್ ಖರ್ಚಿಂದ ಸೇರಿ ನಾನು ಲೆಕ್ಕ ಹಾಕಿ ಪೂರ್ತಿ ಬರೆದಿಟ್ಟಿದ್ದೀನಿ. 87,000 ರೂಪಾಯಿ ಆಗೈತೆ. 81,000 ದುಡ್ಡು ಕಟ್ಟಿದ್ದೀನಿ ಗೌರ್ಮೆಂಟ್ಗೆ. ಈ ಥರ ಜಲ್ಲಿ ಗಿಲ್ಲಿ ಮತ್ತು 2 ಲೇಬರ್ ಹಾಕ್ಕೊಟ್ಟಿದ್ದೆ. ಸಿಮೆಂಟು ಜಲ್ಲಿ ಇವೆಲ್ಲ ಸೇರಿ 90,000 ಹಾಕಳಿ. 90,000 ಆಗಿಲ್ಲ, 90,000 ಹಾಕೊಳ್ಳಿ. ಇಷ್ಟೊಂದು ಪ್ಲೇಟು, ಇಷ್ಟೊಂದು ಜಾಗ. ಅಂದ್ರೆ ಜಾಗ ಇದು ಎಷ್ಟಡಿ ಐತೆ ಅಲ್ಲಿಂದ ಇಲ್ಲಿಗೆ? 60 ಅಡಿ ಇದೆ. ಅಗಲ ಬಂದು ನಮ್ಗೆ 12 ಅಡಿ. 12 ಅಡಿ 60 ಅಡಿ ಉದ್ದ, 12 ಅಡಿ ಅಗಲ. 12 ಅಡಿ ಅಗಲ ಆಗ್ಬೋದು. ಆದ್ರೆ ಇದು ನಂದು ಇನ್ನೊಂದು ಹೇಳ್ಬೇಕು ಅಂದ್ರೆ, ನಂದು ಉತ್ತರ ದಕ್ಷಿಣಕ್ಕಿರೋದ್ರಿಂದ ಜಾಸ್ತಿ ಜಾಗ ತಗೊಂಡಿದೆ. ಅದೇ ಪೂರ್ವ ಪಶ್ಚಿಮಕ್ಕಿತ್ತು ಅಂತಂದ್ರೆ ಕಡಿಮೆ ಜಾಗದಲ್ಲಿ ಆಗೋದು. ಯಾಕೆಂದ್ರೆ ಕೆಲವರು ರೈತರುಗಳಿಗೆ ಪೂರ್ವ ಪಶ್ಚಿಮಕ್ಕೆ ಖಾಲಿ ಜಾಗ ಇರುತ್ತೆ. ಇಲ್ಲ ಇನ್ನೊಬ್ರು ಹಾಕಿಸ್ತಾ ಇದಾರೆ ಇವಾಗ ಸೋಲಾರ್. ಇನ್ನೇನು ಮುಂದಿನ ವಾರ ಬರುತ್ತೆ ಅವ್ರಿಗೆ. ಅವರು ಇಬ್ರು ಒಟ್ಟಿಗೆ ಆರ್ಡರ್ ಮಾಡಿದ್ದು. ನಾನು 3 ಜನಕ್ಕೆ, ನಾನು ನಂಬಿದವ್ರು 3 ಜನ, 3 ಜನಕ್ಕೂ ಹೇಳಿದೆ. ನಾನು ನಂಬಿ ದುಡ್ಡು ಹಾಕಿದ್ರು. ಅವ್ರಿಗೂ ಇನ್ನೇನು ಮುಂದಿನ ವಾರ ಅವ್ರಿಗೂ ಹಾಕ್ತಾರೆ. JD ಶಿವನು ಹಾಕಿಸ್ತಾವನೆ, 3 ಜನ ಹಾಕಿಸ್ತಾವ್ರೆ. ಸೊ ಅವ್ರದ್ದು ಪೂರ್ವ ಪಶ್ಚಿಮ ಇದೆ. ಪೂರ್ವ ಪಶ್ಚಿಮ ಇತ್ತು ಅಂತಂದರೆ ನಮ್ಮದು ಇಲ್ಲಿಂದ ಇಲ್ಲಿಗೆ 11 ಅಡಿಗೆ ಪಾಯಿಂಟ್ ಮಾರ್ಕ್ ಕೊಟ್ಟಿದ್ದಾನೆ. ಒಂದು ಗುಂಡಿಯಿಂದ ಇನ್ನೊಂದು ಗುಂಡಿಗೆ 11 ಅಡಿ ಮಾರ್ಕಿಂಗು. ಪೂರ್ವ ಪಶ್ಚಿಮ ಇತ್ತು ಅಂದರೆ 9 ಅಡಿ ಮಾರ್ಕಿಂಗು. ಏನು ಜಾಗ ಅಷ್ಟೇ, ಜಾಗ ಕಡಿಮೆ ತಗೊಳುತ್ತೆ, ಅದೇ ಇಂಪಾರ್ಟೆಂಟ್. ಏನು ಮಾಡಂಗಿಲ್ಲ ಇದ್ರ ಮೇಲೆ ಏನು ಬೀಳೋದು ಏನೂ ಆಗಿಲ್ಲ, ಏನು ಇಲ್ವಲ್ಲ. 220 ಅಡಿ ಸ್ಕ್ವೇರ್ ಫೀಟ್ ಆಲ್ಮೋಸ್ಟ್ ಬಂದ್ಬಿಡುತ್ತೆ. 60, 12 ಅಂದ್ರೆ ನಾವು ಈ ತರ ನಾರು ಹಾಕಬಹುದು, ಇಲ್ಲ 720 ಸ್ಕ್ವೇರ್ ಫೀಟ್ ಅಲ್ಲ ಈ ತರ ನಾರು ಹಾಕ್ಬೋದು, ಇಲ್ಲ ಹಿಂಗಾದ್ರೂ ಹಾಕ್ಬೋದು, ಹಿಂಗಾದ್ರೂ ಹಾಕ್ಬೋದು. ನಮ್ಗೆ ಈಗ ಕನ್ವೀನಿಯನ್ಸ್ ಈ ತರ ಇದೆ. ಯಾಕೆಂತಂದ್ರೆ ಈ ಕಡೆನೂ ತೋಟ ಇರೋದ್ರಿಂದ ಹಿಂಗಿಲ್ಲ, ಅದರಿಂದ ಹಿಂಗ್ ಹಾಕಿದೀವಿ ನಾವು. ನಾನು ಈಗ ಅದೊಂದು ಮರ ಹೋಗ್ಬಿಟ್ಟೈತೆ, ಆ ಮರ ಒಂದು ತೆಗಿಸ್ಬೇಕು. ಅದು ಹೋಗಿರೋದ್ರಿಂದ ನಾನು ಇಲ್ಲಿಂದ ಸ್ಟಾರ್ಟ್ ಮಾಡಿಸ್ದೆ. ಇಲ್ಲ ಅಂತಂದಿದ್ರೆ ನಮ್ದು ಕೆರೆ ಹತ್ರ ಇದೆ, ಅಲ್ಲೇ ಹಿಂಗ್ ಹಾಕಿಸ್ಬೋದಾಗಿತ್ತು ನಾನು. ಸ್ಪೇಸ್ ಉಳಿಯೋದು ನಾನು ಏನು ತೆಗ್ಸೋ ಅವಶ್ಯಕತೆ ಇರಲಿಲ್ಲ. ಕೆರೆನೂ ಅಲ್ಲೇ ಹತ್ರ ಇರೋದ್ರಿಂದ ಅಲ್ಲಿಂದ ನಾವು ಇಲ್ಲಿಗೆ ಎಳ್ಕೊಬೋದಾಗಿತ್ತು. ದಡಿನವರೆಗೂ ನಂದೇ. 92. ಅದೇ ಹೇಳಿದ್ನಲ್ಲ, ನಮ್ಮ ಸ್ನೇಹಿತರಲ್ಲಿ ತುಂಬ ಜನ ಇದ್ದಾರೆ. ಕೆಲಸನೇ ಬಿಟ್ಬಿಟ್ಟು ಬಂದು ಫುಲ್ ಟೈಮ್ ರೈತರಾಗಿ ಆಮೇಲೆ ತಲೆ ಚಚ್ಕೊತಾ ಇರೋರು ತುಂಬ ಜನ ಇದ್ದಾರೆ. ನೀವು ಇರ್ಬೋದು, ಇರಕ್ಕಾಗಲ್ಲ ಅಂತಲ್ಲ, ತೃಪ್ತಿಯಾಗಿರ್ಬೋದು. ಆದ್ರೆ ನಿಮ್ ಲೈಫ್ ಸ್ಟೈಲ್ ನ ತುಂಬಾ ಏನೋ ಮೀನಿಂಗ್ಫುಲ್ ಲೈಫ್ ಸ್ಟೈಲ್ ಅಂತ ಹೇಳ್ತೀವಲ್ಲ, ನಿಮ್ಮ ಅನುಭವ, ನನ್ನ ಅನುಭವ ಹೇಳ್ತಾ ಇರೋದು, ಬೇರೆಯವ್ರ ಅನುಭವ ಅಲ್ಲ. ಒಂದು ಎರಡನೇದೇನಂತಂದ್ರೆ, ಇದೇ ತರ ಆಕ್ಚುಲ್ ಆಗಿ ಸಾಫ್ಟ್ವೇರ್ ಇಂಜಿನಿಯರ್ಸ್ಗಳು ಗ್ರೂಪ್ ಆಗಿ ಬಂದು ಏನು ಪಶುಸಂಗೋಪನೆ ಮಾಡ್ತೀನಿ ಅಂತೆಲ್ಲ ಮಾಡೋದು. ಲಾಸ್ ಮಾಡ್ಕೊಂಡು
ಇದು ಮಾಡಿ ಅಂದರೆ ಹೇಳೋದೇನಂತಂದರೆ ಆಗದು ಎಂದು ಕೈ ಕಟ್ಟಿ ಕುಳಿತಾರೆ ಅಂತ ಅಣ್ಣವ್ರು ಹೇಳ್ಬಿಟ್ಟವ್ರೆ. ಅರ್ಥ ಆಯ್ತಾ? ಅದು ಆಗಲ್ಲ, ಅದು ಹಾಗೇ ಆಗುತ್ತೆ ಮಾಡಿದ್ರೆ. ಏನೇ ಹೋದ್ರೂ ಒಂದು ಮಾಡ್ತು ಅಂತಂದರೆ ಖಂಡಿತ ಹಾಗೆ ಆಗುತ್ತೆ. ಆದರೆ ಇನ್ನೊಂದೇನಂತಂದರೆ ಇವತ್ತಿನ ಸಮಾಜ ಹೆಂಗಾಗ್ಬಿಟ್ಟಿದೆ ಅಂತಂದರೆ ಎಲ್ಲವೂ ಆಗುತ್ತೆ ಅಂತ ತಿಳ್ಕೊಳ್ಳೋದು ತಪ್ಪು. ಎಲ್ಲವೂ ನಮ್ಮ ಕೈಯಲ್ಲಿ ಜಾಸ್ತಿ ಬೇಕೀಗ. ಜಾಸ್ತಿ ಮೋಡ ಎಷ್ಟು ಇಂಚು ಗೊತ್ತಾ ಇರ್ಬೋದು ನೀರು ಕೊಡ್ರೆ ಇದು? 2.5 ಇಂಚ್ ನೀರು ಬರ್ತೈತೆ ಈಗ ಈ ಟೈಮಲ್ಲಿ. ಮೋಡ ಇದೆ. ಪ್ಯಾನಲಲ್ಲಿ ಎಷ್ಟು ಎಲ್ಲ ಇದಾಗಿದೆ. ಹೌದು. ಪ್ಯಾನಲಲ್ಲಿ ನರಳಿದೆ. ಟೈಮ್ ಎಷ್ಟು ಇವಾಗ? ಈಗ ಟೈಮು 4 ಗಂಟೆ. 4 ಗಂಟೆ ಇವಾಗ. ತೋರಿಸಿ ಟೈಮ್. 4 ಗಂಟೆ 1 ನಿಮಿಷ. 4 ಗಂಟೆ 4 ಗಂಟೆ ಸಂಜೆ ಟೈಮಲ್ಲಿ ನೆರಳು ಇರುತ್ತೆ. ಸಂಜೆ. ನೆರಳಿದೆ. ನೆರಳು ಅಂದ್ರೆ ತೋಟದೊಳಗೆ ನೆರಳಿ ಆಬ್ವಿಯಸ್ಲಿ ಇದ್ದೇ ಇರುತ್ತೆ. ಅಲ್ಲ, ಆದ್ರೂ ನೀರು ಅದು 2.5-3 ಇಂಚು ಅಷ್ಟು ನೀರು ಬರ್ತಾ ಇದೆ. 4 ಗಂಟೆ ಆದ್ರೂ ಏನ್ ತೊಂದ್ರೆ ಇಲ್ಲ ರೈತರಿಗೆ. 12 ಗಂಟೆಗೆ ಬಂದು ನೋಡ್ಬೇಕು ನೀವು. 12 ಗಂಟೆ 2 ಗಂಟೆಗೆ ಬಂದ್ರೆ ಭಾರಿ ಚೆನ್ನಾಗಿ 4 ಗಂಟೆಯಲ್ಲೂ ಇಷ್ಟು ಸ್ಪೀಡ್ ನೀರು ಬರ್ತದೆ. ಒಬ್ಬ ರೈತರಿಗೆ ಕಡಿಮೆ ಅಂದ್ರೆ 4 ಎಕರೆ ನೀರು ಆರಾಮಾಗಿ ಹಾಯಿಸ್ಬೋದು. 4-5 ಎಕರೆ ಅಷ್ಟು ಹನಿ ನೀರಾವರಿ ಬಳಸೋರು 5 ಎಕರೆಗೆ ಆರಾಮಾಗಿ ಬಳಸ್ಬೋದು. ಆಮೇಲೆ ಇನ್ನೊಂದು ಉಪಯುಕ್ತ ಮಾಹಿತಿ ಹೇಳ್ಬಿಡ್ತೀನಿ. ಮಾಹಿತಿ ಅಂತಂದ್ರೆ ಈಗ ನೀವು ಸೋಲಾರ್ ಹಾಕ್ಸಿದೀರಾ, ಯಾವಾಗ ಬೇಕಾದ್ರೂ ಆನ್ ಆಗ್ತದೆ. ಯಾವಾಗ ಬೇಕಾದ್ರೂ ಆನ್ ಆಗೋದ್ರಿಂದ ಈ ತರ ಟೀ ಇರುತ್ತಲ್ಲ, ಟೀನಲ್ಲಿ ಆನ್ ಅಂಡ್ ಆಫ್ ಇದೆ. ನಮ್ಮ ಮೊಬೈಲ್ಗೆ ಆನ್ ಅಂಡ್ ಆಫ್ ಎಲ್ಲ ಕೊಟ್ಟಿದ್ದಾನೆ. ಆಯ್ತಾ? ಈ ಥರದ ಟೀಗಳು ಕೊಟ್ಕೊಂಡಿರ್ತೀರಲ್ಲ ರೈತರು, ಯಾವುದಾದ್ರೂ ಒಂದು ಟೀನ ನೀವು ತೆಗೆದಿಟ್ಕೊಂಡಿರಲೇಬೇಕು. ಯಾಕೆಂದ್ರೆ ಅದು ಆನ್ ಆದ ತಕ್ಷಣನೇ ಫ್ಲೋ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಕೆಳಗಡೆ ಪೈಪ್ಗಳು ಹೊಡೆದೋಯ್ತವೆ. ಹೌದು. ಅಲ್ಲ, ಅದು ಓಪನ್ ಇರಲೇಬೇಕು. ಅದಕ್ಕೆ ಇನ್ನೊಂದೇನು ಮಾಡ್ಕೊಂಡಿದೀನಿ ಅಂತಂದ್ರೆ, ಈ ಕಡೆ ಬಲಗಡೆ ಅದಕ್ಕೆ ಜೆಟ್ ಮಾಡಿಬಿಟ್ಟು ಯಾವ್ದಾದ್ರು ಒಂದು ಕ್ಯಾಪು ಮಿಸ್ಟೇಕ್ ಆಗಿ ಕ್ಲೋಸ್ ಆಗಿದ್ರು ಆಟೋಮೆಟಿಕಲಿ ಜೆಟ್ ಆನ್ ಆಗಬೇಕು, ಈ ಕಡೆ ಸೈಡ್ ಆನ್ ಆಗಬೇಕು ಅನ್ನೋ ಥರ ಒಂದು ಮೆಕ್ಯಾನಿಸಮ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಆಗ ನನಗೆ ಕೆಳಗಡೆ ಪೈಪು ಸೇಫ್ ಆಗಿರ್ತದೆ, ಬಗಿಬೇಕಾದಂಥ ಅವಶ್ಯಕತೆ ಇರಲ್ಲ. ಒಬ್ರನ್ನ ನೇಮಿಸಿದ್ದೀನಿ, ತಿಂಗಳಿಗೆ ಅವ್ರಿಗೆ 5,000 ರೂಪಾಯಿ ದುಡ್ಡು ಕೊಡ್ತಾ ಇದ್ದೀನಿ. ಅವರು ಬಂದು ಬರೀ ನೀರನ್ನ ಮಾತ್ರ ಮೇಂಟೈನ್ ಮಾಡೋದಕ್ಕೆ ಒಬ್ರನ್ನ ನೇಮಿಸಿದ್ದೀನಿ. 1 ಎಕರೆನಾದ್ರು ತಗೊಂಡು, 1 ಎಕರೆನೋ 2 ಎಕರೆನೋ ತಗೊಂಡು ನಂದು ಅಂತ ಒಂದು ಭೂಮಿ ಇಟ್ಕೊಂಡು ಏನಾದ್ರು ಒಂದು ಮಾಡಬೇಕು ಅಂತ ಅನ್ನೋದು ಇತ್ತು. ಇನ್ನೊಂದು ಏನಂದರೆ, ನಮ್ಮ ಫ್ಯಾಮಿಲಿಲಿ ಇರೋರು ಎಲ್ಲರೂ ಗೌರ್ಮೆಂಟ್ ಟೀಚರ್ಸ್ಗಳೇನೆ. ಗೌರ್ಮೆಂಟ್ ಟೀಚರ್ಸ್ಗಳು ಅಂತ ಅಂದರೆ ಅವ್ರಿಗೆ ಪೆನ್ಷನ್ಸ್ಗಳು ಬರುತ್ತೆ. ಅವ್ರಿಗೆ ಏನಂದರೆ ತಿಂಗಳಿಗೆ ಆಗುವಷ್ಟು, ಆ ತಿಂಗಳಿಗೆ ಆಗೋಷ್ಟು ಊಟ ತಿಂಡಿ ಲೆಕ್ಕಾಚಾರ ಎಲ್ಲರಲ್ಲಿ ಇರ್ತಾರೆ. ಎಲ್ಲ ಗೌರ್ಮೆಂಟ್ ಟೀಚರ್ಸ್ಗಳು ಅದೇ ಥರ ಇರ್ತಾರೆ. ನಮಗೆ ಏನಂತ ಅನ್ನಿಸ್ತು ಅಂದರೆ, ಈಗ ನನಗೆ ಗೌರ್ಮೆಂಟ್ ಕೆಲಸ ಇಲ್ಲ, ಯಾವತ್ತು ಬೇಕಾದರೂ ಕೆಲಸ ಹೋಗ್ಬೋದು. ಅಲ್ಲಿ ಕೆಲಸ ಹೋಯ್ತು ಅಂತಂದ್ರೂ ಇಲ್ಲಿ ಬಂದರೆ ನನಗೆ ಇಲ್ಲಿ ಆರಾಮಾಗಿ ಇದು ಮಾಡ್ಬೋದು. IT ವರ್ಕ್ ಮಾಡ್ಕೊಂಡು ಇದ್ರಲ್ಲಿ ವರ್ಕ್ ಮಾಡ್ತಿದ್ದೀರಾ? ಇಲ್ಲೂ ಕೆಲಸ ಮಾಡ್ತೀನಿ, ಮಾಡಲೇಬೇಕು. ಹಾಲು ಕಟ್ಕೊಂಡಾದ್ರು ಮಾಡ್ಬೇಕು. ರೈತರಿಗೆ ಹೇಳೋ ಅಷ್ಟು ದೊಡ್ಡವನಾಗಿ ಇನ್ನೂ ಬೆಳೆದಿಲ್ಲ. ಯಾಕೆಂತಂದರೆ ರೈತರುಗಳು ತುಂಬ ಅನುಭವಿಸ್ತ ರೈತರುಗಳು ಇದ್ದಾರೆ. ಆಯ್ತಾ? ನಾನಿನ್ನೂ ರೈತರುಗಳ ಹತ್ರ ನಾನು ಕಲ್ತ್ಕೋಬೇಕಿನ್ನು. ಏನಿಲ್ಲ, ಚನ್ನರಾಯಪಟ್ಟಣ ತಾಲೂಕಿನಲ್ಲೇನೆ 180 ಇನ್ಸ್ಟಾಲೇಷನ್ ಶಕ್ತಿ ಪಂಪ್ಸ್ದೇ ಆಗೋದಿದೆ. ಇನ್ನೂ 180 ಟೋಟಲ್ ಚನ್ನರಾಯಪಟ್ಟಣ ತಾಲೂಕಿಗೆ 1,500 ಅಪ್ಲಿಕೇಶನ್ಸ್ ಆಗೋದಿದೆ ಅಂತ ಅವ್ನು ಬಂದವನು ಹೇಳಿದಾನೆ. 12 ಕಡೆ ಆಲ್ರೆಡಿ ಇದೆ. ಅದರಿಂದ ಎಲ್ಲ ಜನ ಬಂದು ಇಲ್ಲಿ ಬಂದು ನೋಡ್ತಾರೆ, ಇದನ್ನ ನೋಡ್ಬಿಡ್ತಾರೆ ಇದೇನಿಲ್ಲ. ಅವ್ರವ್ರ ಭಾಗದಲ್ಲೇ ಸಿಗುತ್ತೆ. ನೀವು ಅಲ್ಲಲ್ಲೇ ಹತ್ತತ್ರದಲ್ಲಿ ಯಾರು ಸೋಲಾರ್ ಹಾಕಿಸ್ಕೊಂಡಿದ್ರೆ ನೋಡ್ಕೊಳ್ಳಿ. ಬಟ್ ಒಂದಂತೂ ಹೇಳಕ್ ಇಷ್ಟಪಡ್ತೀನಿ, ಸೋಲಾರ್ ಪಂಪು ಮಾತ್ರ ಆಕ್ಚುಲಿ ತುಂಬಾ ಒಳ್ಳೆ ಇದು. ಮೋಟ್ರ್ ಸುಡಲ್ಲ. 5 ವರ್ಷ ಮೋಟ್ರ್ ಗ್ಯಾರಂಟಿ ಕೊಡ್ತಾನೆ, 25 ವರ್ಷ ಪ್ಯಾನಲ್ ಗ್ಯಾರಂಟಿ ಕೊಡ್ತಾನೆ. ಆಯ್ತಾ? ಆಮೇಲೆ ಬಾಂಡ್ ಪೇಪರ್ ಮೇಲೆ ಸೈನ್ ಹಾಕಿಸ್ಕೊಂತಾನೆ. ಏನಂತ ಅಂದರೆ, ನನಗಿನ್ನು ಎಲೆಕ್ಟ್ರಿಸಿಟಿ ಬೇಡ ಅಂದ್ಬಿಟ್ಟು ಬಾಂಡ್ ಪೇಪರ್ ಮೇಲೆ ಸೈನ್ ಹಾಕಿಸ್ಕೊಂತಾನೆ. ನನಗಂತೂ ಗೊತ್ತಿಲ್ಲ ಆ ಬಾಂಡ್ ಪೇಪರ್ ಎಷ್ಟು ವರ್ಷ ನಿಂತ್ಕೋದು. ನನಗೆ ಗೊತ್ತಿರೋ ಪ್ರಕಾರ ಆ ಬಾಂಡ್ ಪೇಪರ್ ಅಷ್ಟೊಂದು ನಿಲ್ಲಲ್ಲ, ಅದಕ್ಕೆ ವ್ಯಾಲ್ಯೂ ಇಲ್ಲ. ಅಂದ್ರೆ ತಗೊಂಡವ್ರಿಗೆ ಎಲೆಕ್ಟ್ರಿಸಿಟಿ ಕೊಡಲ್ಲ ಅಂತ. ಅಂದ್ರೆ ಆಲ್ರೆಡಿ ಇರೋರು ಅವರು ಸರ್ವಿಸ್ ಇರೋರಿಗೆ ಪಂಪ್ ಕೊಡಲ್ಲ, ಇದನ್ನು ಕೊಡಲ್ಲ. ಸರ್ವಿಸ್ ಇರೋರಿಗೆ, ಸರ್ವಿಸ್ ಇಲ್ದಿದ್ದವ್ರು ಮಾತ್ರ ಕಟ್ಟಬೇಕು.
ಸರ್ವಿಸ್ ಇದ್ರಲ್ಲಿ ಕೊಡಲ್ಲ. ಸರ್ವಿಸ್ ಆದ್ರೂ ನಾವು ಅದರಿಂದ ನಾವು ಹೊರಗಡೆ ಬರ್ತೀವಿ ಅಂತ ಆದಾಗ ಸರ್ವಿಸ್ ಇಂದ ಹೊರಗಡೆ ಬರ್ತೀವಿ ಒಳಗಡೆ ಬರ್ತೀವಿ ಅದ್ರ ಬಗ್ಗೆ ಇವ್ರು ಯಾರು ಮಾಹಿತಿ ಕೊಟ್ಟಿಲ್ಲ. ಕೊಡ್ಲೇಬೇಕಲ್ಲ. ಅಲ್ಲ ಆತರ ಏನು ಕೊಟ್ಟಿಲ್ಲ ಇವರು. ಅಂದ್ರೆ ಈ ಯೋಜನೆ ಇರೋದೇ ನಮ್ದು ಕರೆಂಟ್ ಇಂದ ಸೋಲಾರ್ ಬರ್ಲಿ ಅದೇ ಹೌದು, ಕರೆಂಟ್ ಉಳಿಸಿ ಇದನ್ನೇನೋ ಮಾಡ್ಬೇಕು ಅನ್ನೋದೇ ಇರೋದು. ಆದ್ರೆ ಇಲ್ಲಿ ಸೋಲಾರ್ ಡಿಮ್ಯಾಂಡ್ ಜಾಸ್ತಿ ಇರೋದ್ರಿಂದ ಈ ಕ್ಷಣದಲ್ಲಿ ಇವರು ನಿಮ್ದು ಸರ್ವಿಸ್ ಆಗಿದ್ಯಾ ಅಂತಾನೆ ಕೇಳ್ತಾರೆ ಮುಂದಿನ ದಿನಗಳಲ್ಲಿ ನೋಡೋದು. ಅಂಡ್ ಅಲ್ಲೂ ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಬಾವಿಗೆ ಸರ್ವಿಸ್ ಆಗಿದೆಯಾ ಅಂತಾನೆ ಕೇಳ್ತಾರೆ. ಎಲ್ಲರೂ ಸೋಲಾರ್ಗೆ ಹೋಗಿ, ಎಲ್ಲರೂ ಆದಷ್ಟು ಸೋಲಾರ್ಗೆ ಹೋಗಿ. ನಾನು ಅದಕ್ಕೋಸ್ಕರ ನನ್ನ ಸಮಯ ಎಷ್ಟು ಇದಾದ್ರೂ ನಾನು ನಿಧಾನಕ್ಕೆ ಮಾಹಿತಿ ಹೇಳಿದ್ದೀನಿ, ಆಯ್ತಾ. ಎಲ್ಲರೂ ಜಾಸ್ತಿ ಈ ಥರ ಸೋಲಾರ್ಗೆ ಹೋಗಿ ಬರೀ ಇದೊಂದಕ್ಕೆ ಅಲ್ಲ, ಇನ್ನು ಸೂರ್ಯಘರ್ ಯೋಜನೆ ಅಂತ ಪ್ರಧಾನಮಂತ್ರಿ ಅವರು ಸೂರ್ಯಘರ್ ಯೋಜನೆ ಬಿಟ್ಟಿದ್ದಾರೆ. 90% ಅದಕ್ಕೂ ಸಬ್ಸಿಡಿ ಇದೆ. ಎರಡನೇದು. ಮೂರನೇದೇನಂತಂದರೆ ನಿಮಗೆ ಆಗೋಷ್ಟು ಮನೆಗೆ ಆಗೋಷ್ಟು ವಿದ್ಯುತ್ತನ್ನು ಉಪಯೋಗಿಸ್ಕೊಂಡು ನೀವು ಅದನ್ನು ನೀವು ಚಾನಲ್ ಮುಖಾಂತರ ನೀವು ಇದು ಮಾಡ್ಬೋದು. ಇನ್ಪುಟ್ಟು ಔಟ್ಪುಟ್ಟು ಎರಡೂ ಇರುತ್ತೆ. ಇನ್ಪುಟ್ಟು ಎಷ್ಟು ಉಪಯೋಗಿಸ್ಕೊಂಡಿದ್ರೆ ಆದಮೇಲೆ ಔಟ್ಪುಟ್ ಎಷ್ಟು ಮಾಡಿದ್ರೆ ಅದ್ರ ಮೇಲೆ ನಿಮಗೆ ದುಡ್ಡು ಬರುತ್ತೆ. ನಾವು ಕರೆಂಟ್ ನಾವೇ ಮಾರ್ಬೋದು. ಕರೆಂಟ್ ನೀವೇ ಮಾರಬಹುದು ದುಡ್ಡಿಗೆ. ಆತ್ಮನಿರ್ಭರತೆ ಆಗ್ತೀರಾ. ಇದನ್ನು ನೀವು ಉಪಯುಕ್ತ ಮಾಹಿತಿ, ಇದನ್ನು ಈ ಥರ ಮಾಡ್ಕೊಳ್ಳಿ ನೀವು.